ಜಿಲ್ಲೆಯ ಹಲವೆಡೆ ಬಿರುಗಾಳಿ ಸಮೇತ ಧಾರಾಕಾರ ಮಳೆಯಾಗಿದೆ. ಬಿರುಗಾಳಿ ಮಳೆಗೆ ಹಾರಿ ಹೋಗಿದೆ ಮನೆಯ ಮೇಲ್ಛಾವಣಿ. ಧಾರಾಕಾರ ಮಳೆಗೆ ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ. ಬಿರುಗಾಳಿ ಮಳೆಗೆ ಹಾರಿ ಹೋಗಿದೆ ಮನೆಯ ಶೀಟ್ಗಳು, ತಗಡಿನ ಶೀಟ್ಗಳು. ಸತತವಾಗಿ 2 ಗಂಟೆಗಳ ಕಾಲ ಸುರಿದಿದೆ ಧಾರಾಕಾರ ಮಳೆ. ಸುರಿದ ಮಳೆಗೆ ಹಿರೇಕೆರೂರಿನ ಜನರು ಒಂದ್ ಕಡೆ ಸಂತಸ, ರೈತರ ಮುಖದಲ್ಲಿ ಮಂದಹಾಸ. ಆಯ್ತಪ್ಪ, ಒಣಗಿದ ಬೆಳೆಗಳೆಲ್ಲ ಮತ್ತೆ ಹಸಿರಾಗುತ್ತೆ, ಇನ್ನು ಚಿಗುರು ಬರುತ್ತೆ, ವಸಂತ ಮಾಸ ಬರುತ್ತೆ ಅಂತ. ಆದರೆ ಮತ್ತೊಂದು ಕಡೆ ಬಿರುಗಾಳಿ ಸಮೇತ ಮಳೆ ಬಂದಿರೋದ್ರಿಂದ ಒಂದಷ್ಟು ಹಾನಿ ಕೂಡ ಉಂಟಾಗಿದೆ. ಮೇಲ್ಛಾವಣಿಗಳು ಹಾರಿ ಹೋಗಿದೆ. ಇದಕ್ಕೆ ಜನರು ಕೂಡ ತತ್ತರಿಸಿ ಹೋಗಿದ್ದಾರೆ. ಯಾಕಂತಂದ್ರೆ ಸಡನ್ ಎಕ್ಸ್ಪೆಕ್ಟೇಷನೇ ಇರಲಿಲ್ಲ ಇಂಥ ಒಂದು ಅತಿ ದೊಡ್ಡ ಮಳೆ ಬರುತ್ತೆ, 2 ಗಂಟೆಗಳ ಕಾಲ ಸತತ ಮಳೆ ಸುರಿಯುತ್ತೆ ಅಂತ ಯಾರು ಅಂದ್ಕೊಂಡಿರಲಿಲ್ಲ. ಸೊ ಈ ಮಳೆಗೆ ಜನರು ಕೂಡ ಒಂದು ಕಡೆ ರೈತರು ಸಂತಸ ಪಟ್ಟರೆ, ನಗರ ಜನತೆ ಜೀವನ ಅಸ್ತವ್ಯಸ್ತವಾಗಿದೆ. ಹಾವೇರಿಯಲ್ಲೂ ಕೂಡ ವರುಣದೇವ ಕೃಪೆ ತೋರಿದ್ದಾನೆ. ಧಾರಾಕಾರ ಮಳೆಯಾಗಿದೆ. ಮಳೆಗೆ ಒಂದಷ್ಟು ವಿದ್ಯುತ್ ಕಂಬಗಳು ನೆಲಕ್ಕುರುಳಿವೆ. ನೋಡಿ, ಈಗ ಮಳೆ ಬೇಸಿಗೆ ಅನ್ನೋ ಕಾರಣಕ್ಕೆ ಯಾರು ಯಾವುದೇ ಮುಂಜಾಗ್ರತಾ ಕ್ರಮವನ್ನು ಕೂಡ ತೆಗೆದುಕೊಂಡಿರೋದಿಲ್ಲ. ಆದರೆ ಅದು ಪಾಲಿಕೆ ಕಡೆಯಿಂದಲೂ ಕೂಡ ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ. ಜನರು ಕೂಡ ಮಳೆ ಆಗುವಂತಹ ಒಂದು ನಿರೀಕ್ಷೆಯಲ್ಲಿ ಇರೋದ್ರಿಂದ ಜನರು ಒಂದಷ್ಟು ಮುಂಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಆದರೆ ಮನೆಯ ಮೇಲ್ಛಾವಣಿಗಳು ಆರಿ ಹೋಗ್ತಾ ಇರೋದ್ರಿಂದ ಒಂದು ರೀತಿಯಾಗಿ ನಷ್ಟ ಕೂಡ ಆಗಿದೆ ಎಷ್ಟೋ ಜನತೆಗೆ. ನೋಡಿ, ಆ ಮೇಲ್ಛಾವಣಿಗಳ ಮೇಲೆ ಇಟ್ಟ ಕಲ್ಲುಗಳು ಕೂಡ ಎಷ್ಟು ರಭಸವಾಗಿ ಚದುರಿ ಹೋಗ್ತಾ ಇದೆ ಅನ್ನೋದನ್ನು ಒಂದು ದೃಶ್ಯದಲ್ಲಿ ನಾವು ಗಮನಿಸ್ತಾ ಇದ್ದೀವಿ. ಅಂದರೆ ಅಷ್ಟರ ಮಟ್ಟಿಗೆ ತೀವ್ರತೆ ಇದೆ, ಗಾಳಿಯ ತೀವ್ರತೆ ಬಹಳ ಜೋರಾಗಿದೆ ಅನ್ನೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.